ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅಕ್ಕ, ನೀನು ಇರು. ಎಲ್ಲರ ಹತ್ರನೂ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನವ್ಯನಿಗೆ ಮದುವೆ ಸಂಬಂಧ ನೋಡ್ತಿರೋದು ಎಲ್ರಿಗೂ ಚೆನ್ನಾಗಿ ಗೊತ್ತು. ಒಂದು ಸಂಬಂಧನ ನಾನು ನೋಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಸಂಬಂಧನೇ. ನಾನು ಚಿಕ್ಕವಳಾಗಿದ್ದಾಗ ನನ್ನ ಕ್ಲಾಸ್ಮೇಟ್ ಇದ್ಲಲ್ಲ ಶ್ಯಾಮ್ಲಾ ಅಂತ, ಎಕ್ಸ್ ಮಿನಿಸ್ಟರ್, ಅವಳ ಮಗನು ಕೊಟ್ಟು ಮದುವೆ ಮಾಡೋಣ ಅಂತಿದ್ದೀನಿ. ನಾನು ಅಂದ್ಕೊಂಡಿದ್ದೀನಲ್ಲ ಅಂತ ಹೀಗೆ ಆಗ್ಬೇಕು ಅಂತ ಏನೂ ಇಲ್ಲ. ನನ್ನ ಕರ್ತವ್ಯ ಅಂತ ನಾನೊಂದು ಒಳ್ಳೆ ಸಂಬಂಧನ ನೋಡಿದ್ದೀನಿ. ಯಾರಿಗೂ ಯಾವ ಅಭ್ಯಂತರನೂ ಇಲ್ಲ ಅನ್ನೋದಾದ್ರೆ ಈಗಲೇ ಹೇಳ್ಬಹುದು. ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಏನ್ ತೇಜ, ಯಾಕೇನು ಹೇಳ್ತಿಲ್ಲ? ಮಾತಾಡೋಕೇನಿದೆ ಮ್ಯಾಮ್, ನಿಮ್ಗಿಷ್ಟ ಆದ್ರೆ ನಮಗೂ ಇಷ್ಟನೇ. ಈಗ ಈ ರೀತಿ ಹೇಳ್ತೀರಾ? ಎಲ್ಲ ಆದ ನಂತರ ನನ್ನಿಷ್ಟದ ಹಾಗೆ ಮಾಡ್ತಿದ್ದೀನಿ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಎಲ್ರಿಗೂ ಬೇಕಾದಷ್ಟು ಅನುಮಾನಗಳಿರುತ್ತೆ. ಶ್ಯಾಮಲಾ ಅಂದ್ರೆ ನಿನ್ಗಾಗೋಲ್ಲ, ಅಂಥದ್ರಲ್ಲಿ ಈ ಸಂಬಂಧ ಯಾಕೆ ಒಪ್ಕೊಂಡೆ ಅನ್ನೋ ಅನುಮಾನನೋ ಅಥವಾ ಬೇರೆ ರೀತಿ ಯಾವ್ದಾದ್ರೂ ಅನುಮಾನಗಳು ಮನಸ್ಸಿನಲ್ಲಿರಬಹುದಲ್ವಾ? ಅಂಥದ್ದೇನೇ ಇದ್ರೂ ಮನಸ್ಸಿನಲ್ಲಿ ಇಟ್ಕೊಳ್ದೆ ಹೊರಗಡೆ ಹಾಕೋದು ಒಳ್ಳೇದಲ್ವಾ? ಬೇಡ ಅನ್ಸಿದ್ರೆ ಈಗಲೇ ಇದನ್ನ ಸ್ಟಾಪ್ ಮಾಡ್ಬಿಡೋಣ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್. ನೀವ್ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಯೋಚನೆ ಮಾಡ್ತೀರಾ. ಸಾಕಷ್ಟು ಸಲ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀರಾ ಅಂತ ನಮಗೂ ಗೊತ್ತು ಮ್ಯಾಮ್. ಎಲ್ಲರ ಅಭಿಪ್ರಾಯನೂ ಇದೇನೇನಾ? ಅಜಯ್ ಮೇಡಮ್, ನೀವ್ ಏನ್ ಹೇಳ್ತಿರೋ ಅದೇ. ನವ್ಯನ್ ಕೂಡ ಓಕೆ. ನೋಡಿ ಎಷ್ಟು ಹ್ಯಾಪಿ ಆಗಿದ್ದಾಳೆ. ಮದ್ವೆ ಮಾತ್ರ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಮೇಡಮ್. ಮಾಡ್ದೆ ಏನು, ನವ್ಯನ್ ಮದ್ವೆ ಅಂದ್ರೆ ಕನಿಷ್ಠ 10 ವರ್ಷ ಆದ್ರೂ ಮಾತಾಡ್ಕೋಬೇಕು. ಅಷ್ಟು ಜೋರಾಗಿ ಮಾಡೋಣ. ಏನು ಅಷ್ಟೊಂದು ನಾಚಿಕೆನಾ? ಮದ್ವೆ ತನಕನೂ ಸ್ವಲ್ಪ ಉಳಿಸ್ಕೋ. ಹೋಗ್ನಾಗಿ. ನೀವ್ಯಾಕೆ ಮಾತಾಡ್ತಾ ಇಲ್ಲ? ಈ ಸಂಬಂಧ ನಿಮ್ಗೆ ಇಷ್ಟ ತಾನೆ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.